ಕರ್ನಾಟಕದ ಸನ್ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ತಗೊಂಡ ಸ್ವಲ್ಪ ದಿನದಲ್ಲಿ ನೇರವಾಗಿ ಇವತ್ತು RSS ಅನ್ನು ಟಾರ್ಗೆಟ್ ಮಾಡಿ ಸಾಕಷ್ಟು ರೀತಿಯ ಅದನ್ನು ನೋಂದಣಿ ಮಾಡಬೇಕು, ಲೆಕ್ಕ ಕೊಡಬೇಕು, ಅದು ಇದು ಅಂತನ್ನುವಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದು, ನೀವು 7 ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕದ ಮುಖ್ಯಮಂತ್ರಿ, ನೀವು 140 ಕೋಟಿಯ ಜನಸಂಖ್ಯೆಯ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ RSS. ಸೊ ನೀವೆಲ್ಲಿ ಅದಿಯಲ್ಲಿ 100 ವರ್ಷ ಆಯ್ತು. 100 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬೆಳೀತಾ ಬಂದಂಥ ಸಂಘಟನೆಯಲ್ಲಿ ನೀವು ಈಗ ಆನೆ ಮುಂದೆ ನಿಂತುಕೊಂಡು ನೀವು ಮಾಡ್ತಾ ಇರುವಂಥ ಆನೆಗೆ ನೀವು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವಂಥ ಪ್ರಕ್ರಿಯೆ ಮಾಡಿದರೆ ಹೇಗಿದೆ? ಇದು ಶೋಭೆನೂ ತರೋಲ್ಲ ನಿಮಗೆ, ನಿಮ್ಮ ಅಧಿಕಾರದ ಇದಕ್ಕೆ ಧಕ್ಕೆ ಬರುವಂಥದ್ದು. ಕೇಂದ್ರ ಸರ್ಕಾರ ಕೇಳಬಹುದು, ಯಾಕಂದರೆ ಆಲ್ ಇಂಡಿಯಾ ಆರ್ಗನೈಸೇಷನ್, ನಾಟ್ ಓನ್ಲಿ ಆಲ್ ಇಂಡಿಯಾ, ಅಂತಾರಾಷ್ಟ್ರೀಯ ಸಂಘಟನೆ ಇದು. 140 ದೇಶಗಳಲ್ಲಿ RSS ಕೆಲಸ ಮಾಡ್ತಾ ಇದೆ. ಸಾವಿರಾರು ಶಾಲೆಗಳನ್ನು, ಸಾವಿರಾರು ಅನಾಥಾಶ್ರಯಗಳನ್ನು, ಸಾವಿರಾರು ಗೋಶಾಲೆಗಳನ್ನು ಈ ರೀತಿ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂಥ RSS ನಿಮಗೆ ತೊಂದರೆ ಏನು ಮಾಡಿದೆ? ಹೌದು, ಅದು ರಿಜಿಸ್ಟರ್ ಆಗಿಲ್ಲ, ನೋಂದಾವಣಿ ಆಗಿಲ್ಲ, ಮಾಡುವುದೂ ಇಲ್ಲ, ಅದಕ್ಕೆ ತೊಂದರೆ ಏನು ನಿಮಗೆ? ಯಾವುದು ಇಲ್ಲೀಗಲ್ ಅಂದರೆ ಕಾನೂನು ಬಾಹಿರ ಏನಾದರೂ ಚಟುವಟಿಕೆ ಮಾಡ್ತಾ ಇದೆಯಾ? ದೇಶದ್ರೋಹಿ ಕೆಲಸ ಮಾಡ್ತಾ ಇದೆಯಾ? ಸಮಾಜ ಗಂಟಕ ಕೆಲಸ ಮಾಡ್ತಾ ಇದೆಯಾ? ಒಂದು ಏನಾದರೂ ಉದಾಹರಣೆ ತೋರಿಸಿ. ಒಂದೇ ಒಂದು ಉದಾಹರಣೆ ಇಲ್ಲದಂಥ ಶುದ್ಧ, ಶಾಂತ, ಶಿಸ್ತುಬದ್ಧವಾದಂಥ ಸ್ವದೇಶಿ ಚಳವಳಿ ಮಾಡ್ತಾ ಇರುವಂಥ, ದೇಶಭಕ್ತಿಯನ್ನು ನಿರ್ಮಾಣ ಮಾಡ್ತಾ ಇರುವಂಥ RSS ಮೇಲೆ ಇವತ್ತು ನೀವು ಮಾಡ್ತಾ ಇರುವಂಥ ಈ ರೀತಿಯ ಟೀಕೆ ಅಥವಾ ಈ ರೀತಿಯ ನಿಮ್ಮ ಬೇಡಿಕೆ ಅಸಹ್ಯವಾದದ್ದು. ಇದು ನಿಮಗೆ ಯೋಗ್ಯ ತರುವಂಥದ್ದಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಿಮಗೆ ಎಷ್ಟು ಲಿಮಿಟ್ ಇದೆ? ಡ್ರಗ್ ಮಾಫಿಯಾ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಹೈಸ್ಕೂಲ್ ಹುಡುಗಿಯರು ಇವತ್ತು ಡ್ರಗ್ ಮಾಫಿಯಾದಲ್ಲಿ ತೊಡಗಿದ್ದಾರೆ. ಅದನ್ನು ನಿವಾರಣೆ ಮಾಡಿ. ಇವತ್ತು ಬೀಟ್ ಕಾಯಿನ್ ಮೂಲಕ ಇವತ್ತು ಎಲ್ಲ ರಾಜಕಾರಣಿಗಳ ಮಕ್ಕಳು ಎಷ್ಟು ರೀತಿಯ ಭಯಾನಕವಾದಂಥ ಸ್ಥಿತಿಗೆ ತಲುಪಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕಾರ್ಮಿಕರ ಸ್ಥಿತಿಯ ಅಧೋಗತಿಗೆ ಹೋಗ್ತಾ ಇದೆ. ಸೊ ಈ ರೀತಿಯ ಬೇಕಾದಷ್ಟು ಸಮಸ್ಯೆಗಳ ಇದ್ದಂಥ ಸಮಯದಲ್ಲಿ ಆ ಕಡೆಗೆ ಲಕ್ಷ್ಯ ಕೊಟ್ಟು ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಡೋದು ಒಳ್ಳೆಯದು. RSS ಹೊರತ ನೀವು ನಿಮ್ಮ ಏನೇನು ಮಾಡೋಕ್ಕಾಗಲ್ಲ. RSS ಕೆಣಕಿ ಇನ್ನೊಂದಾವಣಿ ಲೆಕ್ಕ ಕೊಡಿ, ನೀವ್ಯಾರು ಕೇಳೋದು? ನೀವು ಗೃಹ ಮಂತ್ರಿ ಇರ್ಬೋದು, ಕರ್ನಾಟಕಕ್ಕಿದ್ದೀರಿ ನೀವು. ಸೊ ಆಲ್ ಇಂಡಿಯಾ ಸಂಘಟನೆಗೆ ನೀವ್ಯಾರು ಕೇಳೋದು? ಸೊ ಈ ರೀತಿಯ ಮಾನಸಿಕತೆ ನೀವು ಬದಲಾವಣೆ ಮಾಡಿಕೊಂಡು ಶಾಂತವಾಗಿ ಕೆಲಸ ಮಾಡುವಂಥ, ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ, ತಪ್ಪು ಮಾಡಿದರೆ ಕೋರ್ಟಿಗೆ ಹಾಕಿ, ತಪ್ಪು ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ನೀವು ಅರ್ಜಿ ಕೊಡಿ. ಸೊ ತಪ್ಪೇ ಮಾಡಿಲ್ಲ, ಸುಮ್ಮನೆ ಕೆದಕೋದು, ಸುಮ್ಮನೆ ಇದು ಮಾಡುವಂಥ ಶೋಭಾ ತರೆಯುವಂಥದ್ದಲ್ಲ ಅಂತನ್ನುವಂಥದ್ದು.